ಮನೆಗೆ ತಿಂದು ಸುಲಭವಾಗಿ ಮಾರಾಟ ಮಾಡೋ ಅಂತ ವೆರೈಟಿ, ಆಮೇಲೆ ಈಸಿಯಾಗಿ ಮಾರೋದಕ್ಕೆ ಅವಕಾಶ ಯಾವಿದಾವೆ ಅಂತ ಅದನ್ನ ಮೇಲೆ ಫೋಕಸ್ ನೋಡ್ರಿ. ಫುಲ್ ಬ್ಲ್ಯಾಕ್ ಆಗಿ ಹೆಂಗಿದೆ ಗೊಬ್ಬರ, ಟೀ ಪುಡಿ ತರ ಇದೆ. ಬೇರು ಇದು ಬೇಗ ಬೆಳವಣಿಗೆ ಆಗುತ್ತೆ ಅಂತ ಇಷ್ಟು ದೂರಕ್ಕೆ. ಇದು ಗಿಡ ಎಷ್ಟು ಎತ್ತರ ಇದೆಯೋ ಆ ಲೆಕ್ಕಕ್ಕೆ ಅಷ್ಟು ದೂರದಲ್ಲೇ ಮಾಡ್ಬೇಕು. ಚಿಕ್ಕ ಗಿಡ ಇದ್ರೆ ಹತ್ರ ಮಾಡ್ಬೇಕು, ದೊಡ್ಡ ಗಿಡ ಇದ್ರೆ ಸ್ವಲ್ಪ ದೂರ ಮಾಡ್ಬೇಕು. ನೋಡಿ ಈಗ ಇಷ್ಟು ಎತ್ತರ ಆಯ್ತಾ, ಎಂತ ಮಳೆ ಹೊಡೆದ್ರು ಈಗ ಬುಡದ ಹತ್ರ ನೀರು ನಿಲ್ಲಕ್ಕೆ ಅವಕಾಶ ಇಲ್ಲ. ನಮಸ್ಕಾರ ಎಲ್ಲರಿಗೂ, ನಮ್ಮ ಅಡವಿ ತೋಟ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಮ್ದು ಹಳೆ ವಿಡಿಯೋಗಳಲ್ಲಿ ನಮ್ದು ತೋಟದಲ್ಲಿ ಏನೇನು ಬೆಳೀತಾ ಇದೀವಿ ಅಂತ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ. ಇವತ್ತು ನಮ್ದು ಏನು ನಡೀತಾ ಇದೆ ತೋಟದಲ್ಲಿ ಆಕ್ಟಿವಿಟಿ ಅಂದರೆ, ಇವತ್ತು ಸ್ವಲ್ಪ ತೆಂಗಿನ ತೋಟ ಇದೆ ನಮ್ದು, ಒಂದು 3 ಎಕರೆ. ಇಲ್ಲಿ ತೆಂಗು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇಲ್ಲಿ ಸ್ವಲ್ಪ ಹಣ್ಣಿನ ಗಿಡಗಳನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಅದನ್ನು ಯಾವ್ಯಾವ ರೀತಿ ಹಣ್ಣಿನ ಗಿಡಗಳು ಹಾಕ್ತಾ ಇದೀವಿ, ಹೇಗೆ ಹಾಕ್ತಾ ಇದ್ದೀವಿ ಅದನ್ನು ಇವತ್ತು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಹಣ್ಣಿನ ಗಿಡಗಳು ಯಾಕೆ ಚೂಸ್ ಮಾಡಿದ್ದೀವಿ ಅಂದರೆ, ಆಲ್ರೆಡಿ ತೆಂಗಿದೆ. ಈಗ ತೆಂಗಿನ ಜೊತೆ ಸ್ವಲ್ಪ ಬೇರೆ ಬೇರೆ ಹಣ್ಣಿನ ಗಿಡಗಳು ಹಾಕೋಣದ್ರಿಂದ ಅಕ್ಕಿ ಪಕ್ಷಿನೂ ಭಾಳ ಬರುತ್ತೆ. ಆಮೇಲೆ ನಮಗೆ ಮಾರೋದಕ್ಕೂ ಸುಲಭ ಅಂತ ಹಣ್ಣುಗಳಾದರೆ. ಅದ್ರ ಜೊತೆ ಮುಟ್ಟಿನ ಮರಗಳು ಈಗ ಆಲ್ರೆಡಿ ನೀವು ಹಿಂದೆ ನೋಡ್ಬೋದು. ಇದೊಂದು ಮಿನಿ ಫಾರೆಸ್ಟ್ ಥರ ನಿಮಗೆ ಕಾಣಿಸ್ಬೋದು. ಇದರಲ್ಲಿ ಎಲ್ಲ ಥರದ್ದು ಮರಗಳು ಇದ್ದಾವೆ. ಇದು ಎಲ್ಲೆಲ್ಲಿ ನಮ್ದು ಒಂದು ಸ್ವಲ್ಪ ಜಾಗಗಳು ಖಾಲಿ ಇದಾವೆ, ಇಲ್ಲೆಲ್ಲ ಈ ಥರ ತುಂಬಿಸ್ಬಿಟ್ಟಿದ್ವಿ ಎಲ್ಲ ದೊಡ್ಡ ದೊಡ್ಡ ಮರಗಳು, ಫಾರೆಸ್ಟ್ ಟ್ರೀಸ್. ಈಗ ಜೊತೆ ನಮಗೆ ಹಣ್ಣು ಕಮರ್ಷಿಯಲ್ ಆಗಿ ಏನೇನು ಬೆಳೆಯೋಕ್ಕೆ ಸಾಧ್ಯ ಇದೆ, ಆಮೇಲೆ ನಮ್ಮ ಮನೆಗೆ ತಿಂದು ಸುಲಭವಾಗಿ ಮಾರಾಟ ಮಾಡೋ ಅಂಥ ವೆರೈಟಿ, ಆಮೇಲೆ ಈಸಿಯಾಗಿ ಮಾರೋದಕ್ಕೆ ಅವಕಾಶ ಯಾವಿದಾವೆ ಅಂತ ಅದನ್ನ ಮೇಲೆ ಫೋಕಸ್ ಮಾಡಿ ಅಂಥ ಹಣ್ಣಿನ ಗಿಡಗಳನ್ನ ಹಾಕೊಂತ ಇದೀವಿ. ಹಣ್ಣಿನ ಗಿಡ ಹಾಕ್ತಿದೀವಿ ಅಂತ ಹೇಳ್ತಿದ್ದೀರಲ್ಲ, ಯಾವ್ಯಾವ ತರ ಗೊಬ್ಬರ ಕೊಡ್ತಿದ್ದೀರಾ? ಹಣ್ಣಿನ ಗಿಡದ ಬುಡಕ್ಕೆ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಅನುಕೂಲ ಅಂತ ಹೇಳ್ತಾರೆ. ಅಂದರೆ ನಾವು ಯಾವುದೇ ರೀತಿ ಗೊಬ್ಬರ ತರಲ್ಲ, ಹೊರಗಡೆಯಿಂದ ತರೋಕ್ಕೆ ನಮ್ಮಲ್ಲಿ ಈಗ ನಾವು ಅದನ್ನು ಫಾಲೋ ಮಾಡಲ್ಲ. ಸಹಜ ಕೃಷಿ ಪದ್ಧತಿಯಲ್ಲಿ ನಾವು ಹೊರಗಡೆಯಿಂದ ಏನೂ ತರಲ್ಲ. ಹಂಗಾಗಿ ಈಗ ನಾವು ಏನು ಗೊಬ್ಬರ ಹಾಕ್ತಿದೀವಪ್ಪ ಅಂದರೆ, ನಮ್ಮದೇ ಇಲ್ಲೊಂದು ಹಿಂಗ್ ಗುಂಡಿ ಮಾಡಿದ್ವಿ. ಇಲ್ಲಿ ಯಾವ್ದ ನಮ್ದು ವೇಸ್ಟ್ ಎಲ್ಲ ಸ್ವಲ್ಪ ಇಲ್ಲಿ ಹಾಕ್ತಾ ಇದ್ವಿ. ಇಲ್ಲಿ ಯಾವ್ದಾರ ಮರ ಪರ ಎಲ್ಲ ಕಡ್ದಿರ್ತೀವಲ್ಲ, ಸ್ವಲ್ಪ ಅರೆ ಬ್ರಾಂಚಸ್ ಎಲ್ಲ ಇಲ್ಲೊಂದು ಕಡೆ ಗುಡ್ಡೆ ಹಾಕಿದ್ವಿ. ನೋಡ್ರಿ, ಇಲ್ಲೊಂದು 2-3 ವರ್ಷದಿಂದ ಇಲ್ಲಿ ಕರ್ಗಿ ಯಾವ ಥರ ಗೊಬ್ಬರ ಆಗಿದೆ ಅಂತ. ಹತ್ರ ಬನ್ನಿ ನೋಡ್ರಿ, ಫುಲ್ ಬ್ಲ್ಯಾಕ್ ಆಗಿ ಹೆಂಗಿದೆ ಗೊಬ್ಬರ, ಟೀ ಪುಡಿ ತರ ಇದೆ ಗೊಬ್ಬರ ಇದು. ನೋಡ್ರಿ, ಇದು ಫ್ರೀ ಆಗಿ ನಮಗೆ ಗೊಬ್ಬರ ಸಿಗ್ತಾ ಇದೆ ಇಲ್ಲಿ. ನೋಡ್ರಿ, ಈ ಗುಂಡಿ ಫುಲ್ ಇಲ್ಲೊಂದು 2 ಟ್ರಾಕ್ಟರ್ ಲೋಡಷ್ಟು ಗೊಬ್ಬರ ಇದೆ. ಈಗ ಸ್ವಲ್ಪ ಒಂದು 20-30 ಪುಟ್ಟಿ ಅಷ್ಟೇ ಈಗ ಟ್ರಾಕ್ಟರ್ ತಗೊಂಡೋಗಿದೀವಿ. ಎಷ್ಟು ಗಿಡಕ್ಕೆ ಬೇಕೋ ನಮ್ಮ ಹಣ್ಣಿನ ಗಿಡ ಎಷ್ಟು ಹಾಕ್ತಿದ್ವಿ ಅಷ್ಟಕ್ಕೊಂದು ಅರ್ಧ ಪುಟ್ಟಿ ಹಾಕೋಣ ಅಂದ್ಬಿಟ್ಟು. ನೋಡ್ರಿ, ಫ್ರೀಯಾಗಿ ಒಂದು ನಮಗೆ ಗೊಬ್ಬರ ಸಿಗ್ತಾ ಇದೆ. ಹೊರಗಡೆ ಏನೋ ತರೋದು ಬೇಕಾಗಿಲ್ಲ. ಇದೇ ಗೊಬ್ಬರದಲ್ಲಿ ಈಗ ನಮ್ದು ಹಣ್ಣಿನ ಗಿಡಗಳನ್ನ ಹಾಕ್ತಾ ಇದೀವಿ. ಜೊತೆಗೆ ಮಣ್ಣು ಹಾಕ್ತಾ ಇದೀವಿ, ಅದೇ ಗುಂಡಿ ಮಣ್ಣೆ. ಈಗ ನೆಕ್ಸ್ಟ್ ತೋರಿಸ್ತೀವಿ ಹೆಂಗೆ ಗಿಡ. ಈ ಗೊಬ್ಬರನ ಯಾವ್ಯಾವ ತರ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ? ಇದು ಏನು ಪ್ರಿಪ್ರೇಷನ್ ಏನಿಲ್ಲ, ಇದು ಒಳ್ಳೆ ಟೈಮ್ ನೋಡ್ಕೊಂಡು ತೆಗಿಬೇಕಷ್ಟೇ. ಮಳೆ ಜಾಸ್ತಿ ಮಳೆ ಬಂದಿಲ್ಲ, ಭಾಳ ಹದವಾಗಿದೆ. ಇದು ಸ್ವಲ್ಪ ಡ್ರೈ ಇದೆ ಇವತ್ತು, ಅಂದರೆ ವಾತಾವರಣ ಅಂತ ಮಳೆನೂ ವಾತಾವರಣ ಏನಿಲ್ಲ, ಸ್ವಲ್ಪ ಬಿಸಿಲಿದೆ. ಹಾಗಾಗಿ ಗುಂಡಿನೂ ಚೆನ್ನಾಗಿ ಬರ್ತಾ ಇದೆ ತೆಗಿಲಿಕ್ಕೆ. ಆಮೇಲೆ ಗೊಬ್ಬರನೂ ರೆಡಿ ಇದೆ. ರೆಡಿ ಅಂದ್ರೆ ಇದೇನಿಲ್ಲ, 3 ವರ್ಷದಿಂದ ಹಿಂಗೆ ಇತ್ತು. ಇವತ್ತು ಕ್ಲೀನ್ ಮಾಡ್ಕೊಂಡು ಹಿಂಗೆ ತಗೊಂತಾ ಇದೀವಿ ಇಮಿಡಿಯೇಟ್ ಅಷ್ಟೇ. ಜಾಸ್ತಿ ಮಳೆ ಬಂದಾಗ ಈ ಗುಂಡಿನಲ್ಲಿ ನೀರ್ ನಿಲ್ಲೋ ಚಾನ್ಸಸ್ ಇರುತ್ತೆ. ಹೌದು, ನೀರು ಅವಾಗ ಗೊಬ್ಬರಕ್ಕೇನು ಎಫೆಕ್ಟ್ ಆಗಲ್ವಾ? ಇದು ಗೊಬ್ಬರ ನಾವೇನು ತಂದಿರೋದಲ್ಲ, ಇದು ಇಲ್ಲೇ ಕಳ್ತಿರೋದು. ಹಿಂಗಾಗಿ ಇದೇನು ಏನ್ ಸಮಸ್ಯೆ ಏನಿಲ್ಲ. ಇಲ್ಲ ಅಂತ ಏನು ಬಹಳ ಮಳೆ ಬರ್ಬೇಕು, ಇಲ್ಲೆಲ್ಲ ನೀರು ಬರ್ಲಿಕ್ಕೆ. ಹಂಗಾಗಿ ಏನ್ ಸಮಸ್ಯೆ ಏನಿಲ್ಲ, ಏನ್ ತೊಂದರೆ ಏನಿಲ್ಲ, ಚೆನ್ನಾಗಿದೆ, ಫ್ರೀಯಾಗಿ ಸಿಗ್ತಾ ಇದೆ ಗೊಬ್ಬರ. ನೀವು ಯಾವ್ಯಾವ ರೀತಿ ಹಣ್ಣಿನ ಗಿಡಗಳನ್ನ ಹಾಕ್ತಾ ಇದ್ದೀರಾ? ಇಲ್ಲಿ ಇವತ್ತು ಯಾವ್ಯಾವ ವೆರೈಟಿ ಆಗ್ತಾ ಇದೀವಿ ಅಂದ್ರೆ, ಇದರಲ್ಲಿ ಕಿತ್ಲೆ ಇದೆ, ನಿಂಬೆ ಇದೆ, ಮೋಸಂಬಿ ಇದೆ, ಹಲಸಿದೆ, ಪೇರ್ಲೆ ಇದೆ, ಸಪೋಟ ಇದೆ, ನೇರಳೆ ಇದೆ. ಇದನ್ನೇ ಯಾಕೆ ಚೂಸ್ ಮಾಡಿದೀವಿ ಅಂದ್ರೆ, ಎಲ್ಲ ಈಗ ನಮ್ಮಲ್ಲಿ ಭಾಳ ಸುಲಭವಾಗಿ ಬೆಳೆಯೋಂಥ ಗಿಡಗಳು ಇವು. ಅತಿ ಕಡಿಮೆ ನೀರಲ್ಲೂ ಬೆಳಿಬೋದು, ಆಮೇಲೆ ಸುಲಭವಾಗಿ ಮಾರಾಟ ಮಾಡ್ಬೋದು. ಅದು ನಮ್ದು ಭಾಳ ಉದ್ದೇಶ ಮೇನ್. ಅಂದರೆ ಈಗ ಯಾವುದಾದ್ರು ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಹಾಕ್ಬೋದು, ಅವೆಲ್ಲ ಸ್ವಲ್ಪ ಮಾರಾಟ ಮಾಡೋಕೆ ಕಷ್ಟ ಇದೆ. ಎಕ್ಸಾಟಿಕ್ ಫ್ರೂಟ್ಸ್ ಅಂದರೆ ಯಾವ್ದಾದ್ರು ಗೊತ್ತಾ ನಿಮಗೆ? ಅದೇ ರಾಂಬೂಟ, ಲಿಚ್ಚಿ, ಮೆಕಡೋಮಿಯಾ, ಏನೇನು ಹೊಸ ಇದಾವೆ ಎಲ್ಲ ಹೊಸ ಮಾರ್ಕೆಟಲ್ಲಿ. ಆದರೆ ಗೊತ್ತಿಲ್ಲ ಮಾರ್ಕೆಟ್ ಎಷ್ಟು ಅವೆಲ್ಲ ಇರ್ಬೋದು ರೇಟು. ಆದರೆ ಬೆಂಗಳೂರಿಗೆಲ್ಲ ತಗೊಂಡೋಗ್ಬೇಕು. ಇವಾದ್ರೆ ನಮ್ಮೂರಲ್ಲೇ ಮಾರ್ಬೋದು. ಆಮೇಲೆ ನಮಗೆ ಭಾಳ ಸುಲಭವಾಗಿ ಮಾರಾಟ ಮಾಡೋಕೆ ಅವಕಾಶ ಇದೆ. ಹಂಗಾಗಿ ಇದನ್ನೇ ಚೂಸ್ ಮಾಡ್ಕೊಂಡಿದ್ವಿ. ಗಿಡಗಳನ್ನ ಎಲ್ಲೆಲ್ಲಿ ಹಾಕ್ತಾ ಇದ್ದೀರಾ, ಮತ್ತೆ ಸ್ಪೇಸಿಂಗ್ ಎಷ್ಟು ಕೊಡ್ತಾ ಇದ್ದೀರಾ ಪ್ರತಿ ಒಂದು ಗಿಡಕ್ಕೂ? ತೆಂಗಿನ ಮರದಿಂದ ಒಂದು ಹಣ್ಣಿನ ಗಿಡಕ್ಕೆ ನೋಡ್ರಿ, ಇದು
4 ಗಿಡದ ಮಧ್ಯೆ ದೊಡ್ಡ ಗಿಡ ಬರುತ್ತೆ ಇಲ್ಲಿ, 2 ಗಿಡದ ಮಧ್ಯೆ ಚಿಕ್ಕ ಗಿಡ ಬರುತ್ತೆ. ದೊಡ್ಡ ಗಿಡ ಅಂದ್ರೆ ಬಹಳ ದೊಡ್ಡ ಮರ ಅಂತದ. ಸೇರಪ್ಪ ಇಲ್ಲಿ ನೋಡಿ, ಇಲ್ಲಿ ಚೇಂಜ್ ಮಾಡ್ಬೋದು, ಇದು ಇಲ್ಲಿ ಬರಬಾರ್ದು. ಆ ಸಪೋಟ ಗಿಡ ಇಲ್ಲಿ ತಾಂಬ. ಸಪೋಟ ಗಿಡ ಮಧ್ಯ ಬರ್ತಾ ಇದೆ, 4 ಗಿಡದ ಮಧ್ಯ. ಹಲಸು ಬರುತ್ತೆ ಮಧ್ಯ, ನೇರಳೆ ಬರುತ್ತೆ, ಸೈಡಿಗೆ ಪೇರ್ಲೆ ಬರ್ತಾ ಐತೆ, ಕಿತ್ಲೆ ಬರ್ತಾ ಇದೆ, ಇಲ್ಲ ನಿಂಬೆ ಬರ್ತಾ ಇದೆ. ಅಂದ್ರೆ ಈ ತರ ಪ್ಲಾನ್ ಮಾಡಿದೀವಿ. ಅಂದ್ರೆ ದೊಡ್ಡ ಗಿಡ ಆಗ ಅಂತದ್ದು ಇಲ್ಲಿ ಇಲ್ಲಿ ಮಧ್ಯೆ ಬರಬೇಕು. ಆಮೇಲೆ ಗುಂಡಿ ತೋರಿಸ್ತೀನಿ ಬರ್ರಿ, ಎಷ್ಟು ಆಳ ಹೊಡೆದಿದೀವಿ ಅಂದ್ಬಿಟ್ಟು. ಈ ಪ್ಯಾಕೆಟ್ ಸೈಜ್ ಏನಿದೆಯೋ ಅದೇ ಸೈಜಿನ ಗುಂಡಿ, ಅಂದ್ರೆ ಒಂದು ಸ್ವಲ್ಪ ದೊಡ್ಡದು ಮಾಡಿದೀವಿ ಅಷ್ಟೇ, ಭಾಳ ಏನಿಲ್ಲ. ಈ ತರ ಗುಂಡಿ ತಗೊಂಡಿದೀವಿ. ಈಗ ಅಲ್ಲೇನು ಗೊಬ್ಬರ ತೋರಿಸಿದ್ವಲ್ಲ, ಅಲ್ಲಿ ತೆಗ್ದಿದ್ವಿ ಅಂದ್ಬಿಟ್ಟು ಶೇಖರ್ ಒಂದು ಸ್ವಲ್ಪ ತಾಂಬಾಯಿಲಿ, ಅದು ಗೊಬ್ಬರ ಒಂದು ಅರ್ಧ ಪುಟ್ಟಿ ತಾಂಬಾಯಿಲಿ. ಇದನ್ನ ಗಿಡ ಹಾಕ್ಬಿಟ್ಟು ಬನ್ನಿ, ಈಗ ತೋರಿಸ್ತೀನಿ ಗಿಡ ಹೆಂಗೆ ಹಾಕೋದು ಅಂತ. ಈ ಗುಂಡಿ ಒಳಗಡೆ ಸೀದಾ ಪ್ಯಾಕೆಟ್ ಇಟ್ಬಿಡೋದೆ. ಈಗ ಈಗ ಆ ತಳಕ್ಕೆ ಗೊಬ್ಬರ ಹಾಕ್ತಾ ಇಲ್ಲ ನಾವು. ತಳಕ್ಕೆ ಯಾಕೆ ಗೊಬ್ಬರ ಹಾಕ್ತಾ ಇಲ್ಲ ಅಂತ ಅಂದ್ರೆ, ಅದು ಬಿಗಿ ಬರಲ್ಲ ಅಂತ. ಅಂದ್ರೆ ಸ್ವಲ್ಪ ಅದು ಲೂಸ್ ಇರೋದ್ರಿಂದ ಗೊಬ್ಬರ ಅದನ್ನ ಬೇಡ ಅಂತ ಅದು ತಳಕ್ಕೆ ಹಾಕೋದು. ಈ ಥರ ಗಿಡ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕ್ಕಂತೀವಿ ಸೈಡಿಗೆ, ಸ್ವಲ್ಪ ಅದು ಬಿಗಿ ಬರಲಿ ಅಂತ ಗಿಡಕ್ಕೆ. ನೋಡ್ರಿ, ಇದು ಸೈಡಿಗೆಲ್ಲ ಸುತ್ತಲೂ ಮಣ್ಣು ಹಾಕಿದ್ವಿ. ನೋಡ್ರಿ, ಅರ್ಧ ಗುಂಡಿ ಮುಚ್ಚಿದೆ ಅಷ್ಟೇ. ಈ ಅರ್ಧ ಗುಂಡಿ ಮಣ್ಣು ಹಾಕಿದ್ವಿ. ಈಗ ಅರ್ಧ ಗುಂಡಿ ಮಣ್ಣು ಹಾಕ್ಬಿಟ್ಟು ಇನ್ನು ಅರ್ಧ ಗುಂಡಿಗೆ ಈಗ ನಾವು ನಮ್ದಲ್ಲಿ ನೋಡಿದ್ರಲ್ಲ ಗೊಬ್ಬರ, ಫ್ರೀ ಗೊಬ್ಬರ ಸಿಕ್ಕಿರೋದು, ಈಗ ಅದನ್ನು ಅರ್ಧ ಪುಟ್ಟಿ ಹಾಕ್ತೀವಿ. ಇನ್ನೂ ಸ್ವಲ್ಪ ಹಾಕ್ಸಿರು. ನೋಡ್ರಿ ಹೆಂಗಿದೆ ಇದು ಕಲರ್, ಫುಲ್ ಬ್ಲ್ಯಾಕ್ ಆಗಿ ಎಷ್ಟು ಚೆನ್ನಾಗಿದೆ ಗೊಬ್ಬರ. ಎರೆಹುಳದ ಗೊಬ್ಬರ ಮಾರ್ಕೆಟಲ್ಲಿ ಏನು ಸಿಗುತ್ತೋ ದುಡ್ಡು ಕೊಟ್ಟು ತರ್ತೀವೋ ಅದ್ರ ಬದಲು ಫ್ರೀಯಾಗಿ ನಮ್ಮದು ಗಿಡ ಮರಗಳು ಎಲ್ಲ ಇರೋದ್ರಿಂದ ಚೆನ್ನಾಗಿ ಫ್ರೀಯಾಗಿ ಗೊಬ್ಬರ ಸಿಗೋಕೆ ಅವಕಾಶ. ನೋಡಿ, ಹಿಂಗೆ ಗೊಬ್ಬರ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹಿಂಗೆ ಅದ್ಕೋಬೋದು, ತುಳ್ಕೊಂಡು. ಸ್ವಲ್ಪ ಒಂದು ಚಲ್ಕೆ ತಂಬ. ಇದ್ರ ಮೇಲೆ ಮತ್ತೆ ಮಣ್ಣು ಹಾಕ್ತೀವಿ. ಈಗ ಇದು ಮಣ್ಣು ಹಾಕೋದು ಇಲ್ಲೇನಿದೆ ಪದ್ಧತಿ ಅಂದರೆ, ಇದನ್ನು ಬುಡ ಇಲ್ಲಿ ಎತ್ತರ ಮಾಡ್ಬೇಕು ನಾವು. ಇಲ್ಲಿ ಇದು ಬುಡ ಇಲ್ಲೊಂದು ಸ್ವಲ್ಪ ಹಿಂಗೆ ಎತ್ತರ ಮಾಡಿ ಹೋಗ್ತಾ 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 ತಗ್ಗು ಮಾಡಿ, ಈ ಗಿಡ ಎಷ್ಟು ಎತ್ತರ ಇದೆಯೋ ಅದರ ಹತ್ತತ್ರ ಅಷ್ಟು ದೂರದಲ್ಲಿ ಒಂದು ಸರ್ಕಲಲ್ಲಿ ತಗ್ಗು ಮಾಡ್ಕೊಂಡು ಇದಷ್ಟು ಹಿಂಗೆ ಏರಿಸ್ಬೇಕು ದಿಬ್ಬ. ಈಗ ಕಾಫಿ ಹೋಟ್ಲಲ್ಲಿ ಕಾಫಿ ಇಲ್ಲ ಕಪ್ಪು ಸಾಸರ್ ಕೊಡ್ತಾರಲ್ಲ, ಆ ಸಾಸರ್ ಉಲ್ಟಾ ದಬ್ಬಾಕ್ತೀವಲ್ಲ, ಆ ಥರ ಇರ್ಬೇಕಿದು ಪೊಸಿಷನ್. ಇದು ಕಾರಣ ಏನು ಆ ರೀತಿ ಮಾಡೋದಕ್ಕೆ? ಈಗ ನೋಡ್ರಿ, ಮಳೆಗಾಲ ನಮ್ದು ಈ ತೋಟ ಸ್ವಲ್ಪ ನೀರು ಜಾಸ್ತಿ ಬರುತ್ತೆ. ಮಳೆ ಬಂದಾಗ ಈ ಥರ ದಿಬ್ಬ ಮಾಡಿ ಹಂಗೆ ಸುತ್ತಲೂ ತಗ್ಗು ಮಾಡೋದ್ರಿಂದ ಬುಡದ ಹತ್ರ ನೀರು ನಿಲ್ಲಲ್ಲ, ಆಮೇಲೆ ಬೇರು ಕೊಳೆಯಲ್ಲ. ಬೇರು ಕೊಳೆಯದೇ ಇರೋದ್ರಿಂದ ಆಮೇಲೆ ಗಿಡ ಆರೋಗ್ಯವಾಗಿರುತ್ತೆ, ಚೆನ್ನಾಗಿರುತ್ತೆ, ಕೊಳ್ತೋಗಲ್ಲ. ತುಳ್ಕೊಂಬಿಡೋ ಒಂದ್ಸಲ ಶೇಖರಪ್ಪ. ನೋಡ್ರಿ, ಹಿಂಗೆ ಒಂದ್ಸಲ ತುಳ್ಕೊಬೇಕು ಹಿಂಗೆ, ಅವಾಗ ಬೇರು ಬಿಗಿ ಆಗುತ್ತೆ. ಒಂದ್ಸಲ ಹಿಂಗೆ ಒಂದು ರೌಂಡು ತುಳ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಮಣ್ಣು ಏರಿಸ್ತೀವಿ ಮತ್ತೆ ಮಧ್ಯಕ್ಕೆ. ಇದು ಮಣ್ಣು ಯಾಕೆ ಏರಿಸ್ತಿದೀವಿ ಅಂದರೆ, ನಿಮಗೆ ಅರ್ಥ ಆಯ್ತಲ್ಲ, ಮಳೆ ಜೋರ ಬರುತ್ತೆ, ದೊಡ್ಡ ಮಳೆ ಹೊಡಿಯುತ್ತೆ, ಇಲ್ಲಿ ಬಿದ್ದಿದ್ದ ನೀರು ಇಲ್ಲಿ ದೂರ ಬರುತ್ತೆ, ಇಲ್ಲಿ ತಗ್ಗಿದ್ರೆ ನಡೆಯುತ್ತೆ. ಅಲ್ಲಿ ಬುಡದ ಹತ್ರ ನೀರು ನಿಂತ್ಬಿಟ್ರೆ ಕೊಳ್ತೋಗ್ಬಿಡುತ್ತೆ ಗಿಡ. ಇದು ನಮ್ಮ ನೀರ್ ನಿಲ್ಬಾರ್ದು, ಬುಡದ ಹತ್ರ ನಿಲ್ಬಾರ್ದು, ಸ್ವಲ್ಪ ದೂರ ಇದ್ರೆ ತೊಂದರೆ ಇಲ್ಲ. ಬುಡದ ಹತ್ರ ನಿಲ್ಬಾರ್ದು, ಆಮೇಲೆ ಬುಡ ಬಿಗಿ ಇರುತ್ತೆ. ಈಗ ಬುಡದ ಹತ್ರನೇ ತಗ್ಗು ಮಾಡ್ಬಿಟ್ರೆ ನೀರು ನಿಂತು ಬೇರೆಲ್ಲ ಬೇಗ ಕೊಳ್ತೋಗ್ಬಿಡುತ್ತೆ. ಈಗ ಕೊಳೆ ಅವಕಾಶ ಕಡಿಮೆ. ನೋಡ್ರಿ, ದೂರದಲ್ಲಿ ಈಗ ಒಂದು ಸರ್ಕಲಲ್ಲಿ ಮಣ್ಣು ತೆಗೆದು ಮತ್ತೆ ದಿಬ್ಬ ಮಾಡ್ತಾ ಇದ್ದೀವಿ. ಇದು ನಮ್ಮ ಗುರುಗಳು ರಾಘವ್ ಅವರ ತೋಟದಲ್ಲಿ ನೋಡ್ಕೊಂಡು ಕಲ್ತ್ಕೊಂಡಿರೋದು ಇದನ್ನು ಪದ್ಧತಿನ. ಐಕಾಂತಿಕ ರಾಘವ್ ಅವರು ದಾವಣಗೆರೆಯಲ್ಲಿ ಇದಾರಲ್ಲ, ಅವ್ರದ್ದು ಐಡಿಯಾ ಇದು. ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಆ ಗುಂಡಿಯಲ್ಲಿ ನೀರ್ ನಿಲ್ಲೋದ್ರಿಂದ ಏನು ಪ್ರಾಬ್ಲಮ್ ಇಲ್ವಾ? ಇದು ಗುಂಡಿ ದೂರ ಇದೆಯಲ್ರಿ, ಈಗ ಬೇರು ಇದು ಬೇಗ ಬೆಳವಣಿಗೆ ಆಗುತ್ತೆ ಅಂತ ಇಷ್ಟು ದೂರಕ್ಕೆ. ಇದು ಗಿಡ ಎಷ್ಟು ಎತ್ತರ ಇದೆಯೋ ಆ ಲೆಕ್ಕಕ್ಕೆ ಅಷ್ಟು ದೂರದಲ್ಲೇ ಮಾಡ್ಬೇಕು. ಚಿಕ್ಕ ಗಿಡ ಇದ್ರೆ ಹತ್ರ ಮಾಡ್ಬೇಕು, ದೊಡ್ಡ ಗಿಡ ಇದ್ರೆ ಸ್ವಲ್ಪ ದೂರ ಮಾಡ್ಬೇಕು. ನೋಡಿ, ಈಗ ಇಷ್ಟು ಎತ್ತರ ಆಯ್ತಾ, ಎಂತ ಮಳೆ ಹೊಡೆದ್ರು ಈಗ ಬುಡದ ಹತ್ರ ನೀರು ನಿಲ್ಲಕ್ಕೆ ಅವಕಾಶ ಇಲ್ಲ. ಏನ್ ನಿಂತರೂ ಅದು ಒಂದೂವರೆ ಅಡಿ ದೂರದಲ್ಲಿ ನಿಲ್ಲುತ್ತೆ. ಈಗ ಹಂಗಾಗಿ ಇದು ಈ ತರ ಹಾಕೋದು ಬಹಳ ಸರಿಯಾದ ಪದ್ಧತಿ. ಆಮೇಲೆ ಗಿಡಗಳು ಹಾಳಾಗಲ್ಲ ಹಿಂಗೆ ಹಾಕೋದ್ರಿಂದ. ಅಂದ್ರೆ ಈಗ ನೀರು ಜಾಸ್ತಿ ಆಗಿ ನಾವೇನೋ ಬಿಡುವಾಗ ನೀರು ಜಾಸ್ತಿ ಬಿಡ್ತೀವಿ ಎಲ್ಲ ಡ್ರಿಪ್ಪಲ್ಲಿ, ಆವಾಗಲೂ ನೀರು ನಿಲ್ಲಕ್ಕೆ ಅವಕಾಶ ಇಲ್ಲ. ಈಗ ಬುಡದ ಹತ್ರ ಈ ತರ ಪದ್ಧತಿ ಫಾಲೋ ಮಾಡ್ಬೇಕು. ಆಮೇಲೆ ಇದು ತೆಂಗಿನ ಮರಗಳ ಮಧ್ಯೆ ಹಣ್ಣಿನ ಗಿಡ ಹಾಕೊಳ್ಳೋದ್ರಿಂದ ತೆಂಗಿನ ಫಸಲು ನಿಮಗೆ ಕಡಿಮೆ ಆಗಲ್ವಾ? ತೆಂಗಿನ ಫಸಲು ಜಾಸ್ತಿ ಆಗ್ಲಿ ಅಂತ ಈ ಮಾಡ್ತಾ ಇರೋದು ಉದ್ದೇಶ. ಯಾಕೆಂದ್ರೆ ಇಲ್ಲಿ ಇದೇನು ಸೊಪ್ಪು ಸದೆ ಎಲ್ಲ ಇಲ್ಲೇ ಬೀಳುತ್ತೆ ಇದ್ರದ್ದು. ಆಮೇಲೆ ಇಲ್ಲಿ ಇಷ್ಟು ಜಾಗ ಕಳೆ ಆಗ್ತಾ ಬರುತ್ತೆ.
ಈಗ ನೋಡ್ರಿ ಎಲ್ಲ ಕಳೆ ಮಿಷಿನಲ್ಲಿ ಕ್ಲೀನ್ ಮಾಡಿದ್ವಿ ಇಷ್ಟೊಂದು. ಅಲ್ಲಲ್ಲಿ ನಿಮಗೆ ವೆಲ್ವೆಟ್ ಬೀನ್ಸು ಕಾಣುತ್ತೆ ಬುಡದಲ್ಲಿ, ಅದು ಎಷ್ಟು ಕೆಲಸ ಆಗೈತೆ ಇದನ್ನೆಲ್ಲ ಕ್ಲೀನ್ ಮಾಡಕ್ಕೆ. ಇದು ಬರ್ತಾ 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 ಕೆಲಸ ಕಡಿಮೆ ಆಗಬೇಕು. ನಾವು ಸಹಜ ಕೃಷಿಯಲ್ಲಿ ಒತ್ತು ಕೊಟ್ಟು ಹೇಳೋದೇನು, ಖರ್ಚು ಕಡಿಮೆ ಕೆಲಸ ಕಡಿಮೆ, ಅದ್ರ ಮೇಲೆ ನಾವು ವರ್ಕೌಟ್ ಮಾಡ್ತಾ ಇದೀವಿ. ಈಗ ಇದೇನೋ ಕೆಲಸ ಕಡಿಮೆ ಮಾಡೋ ಪದ್ಧತಿ. ಆಮೇಲೆ ಇದೇ ಗೊಬ್ಬರ ಇಲ್ಲೇ ಸೃಷ್ಟಿ ಆಗಬೇಕು ಅಂತ, ಹೊರಗಡೆಯಿಂದ ಏನೋ ತಂದಾಕೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಇದ್ರದ್ದು ಬೀಳೋ ಎಲೆ ಸೊಪ್ಪು ತೆಂಗಿನ ಮರಕ್ಕೆ ಗೊಬ್ಬರ ಆಗುತ್ತೆ, ಇದಕ್ಕೂ ಗೊಬ್ಬರ ಆಗುತ್ತೆ, ಒಂದಕ್ಕೊಂದು ಫ್ರೆಂಡ್ಸ್ ಆಗಿ ಚೆನ್ನಾಗಿರ್ತವೆ ಅಂತ. ಈಗ ನೀವು ತೆಂಗಿನ ಮರಕ್ಕೆ ಮುಂಚೆ ಎಷ್ಟು ನೀರ್ ಕೊಡ್ತಿದ್ರಿ, ಇವಾಗ ಹಣ್ಣಿನ ಗಿಡ ಹಾಕಿರೋದ್ರಿಂದ ನೀರಿನ ವ್ಯವಸ್ಥೆ ಹೇಗ್ ಮಾಡ್ತಾ ಇದ್ದೀರಾ? ಈಗ ನೀರು ಈಗ ಅಲ್ಲಿ 2 ಪೈಪ್ ಇದೆ ನಮ್ದು, ಅರ್ಧ ಇಂಚ್ ಪೈಪ್ ಒಳಗಡೆ ಉಣಿದೀವಿ. ಇಲ್ಲಿ ಪೈಪ್ ಇದೆ, ಅರ್ಧ ಇಂಚ್ ಪೈಪು. ಅಲ್ಲೊಂದು ಟೋಪಿ ಬಂದಿದೆ. ನೋಡ್ರಿ, ಇದು ಅರ್ಧ ಇಂಚ್ ಪೈಪ್ ಇದೆ ಒಳಗಡೆ, PVC ಪೈಪು. ಅದಕ್ಕೊಂದು ಟೋಪಿ ಬಂದಿದೆ, ಇದು ಬೈಟ್ ಟೋಪಿ. 2 ಲ್ಯಾಟ್ರಲ್ ಕನೆಕ್ಟ್ ಆಗಿದೆ. ಈಗ ತೆಂಗಿನ ಗಿಡ ಸುತ್ತಾಡ್ತಿದೆ ಈಗ ಸದ್ಯಕ್ಕೆ. ಈಗ ಇದನ್ನ ಲ್ಯಾಟ್ರಲ್ನೇ ಹಣ್ಣಿನ ಗಿಡಕ್ಕೆ ನೀರು ಫೀಡ್ ಆಗುತ್ತೆ. ಈಗ ತೆಂಗಿನ ಗಿಡಕ್ಕೂ ಒಂದು ಮೆಣಸಿನ ಬಳ್ಳಿ ಹಾಕ್ಬೇಕು ಅಂತಿದೆ. ಇಲ್ಲಿ ಒಂದು ಪಾಯಿಂಟ್ ಬಿಟ್ಬಿಟ್ಟು ಅಲ್ಲಿ ಒಂದು ನೀರು ಹೋಗುತ್ತೆ. ಈಗ 2 ಗಿಡದ ಮಧ್ಯೆ 4 ಗಿಡದ ಮಧ್ಯೆ ನೀರು ಹೋಗುತ್ತೆ. ಈ ಥರ ನೀರಿನ ವ್ಯವಸ್ಥೆ ರೆಡಿ ಇದೆ ಈಗ. ಹಂಗೆ ಸುಲಭವಾಗಿ ನೀರು ಕೊಡ್ಬೋದು. ಈಗ ಇದೇನಿದು ಬಳ್ಳಿ ಈ ತರ ಬೆಳೆದಿದೆ ನೋಡ್ರಿ, ಇದು ವೆಲ್ವೆಟ್ ಬೀನ್ಸ್ ಅಂದ್ಬಿಟ್ಟು ಸುಮ್ಮನೆ ಒಂದು 2 ಬೀಜ ಹಾಕಿರೋದು. ನೋಡಿ ಎಷ್ಟು ದಟ್ಟವಾಗಿ ಹಬ್ಬಿದೆ. ಈ ತೆಂಗಿನ ಮರ ತನಕ ಬುಡ ಅಲ್ಲಿ ತನಕ ತುದಿ ತನಕ ಹೋಗೋಕ್ಕೂ ಶಕ್ತಿ ಇದೆ ಇದಕ್ಕೆ. ಯಾರು ಅಷ್ಟು ಜೋರಾಗಿ ಬೆಳೆಯಂತ ಬಳ್ಳಿ ಇದು. ಹಾಗಾಗಿ ಇದು ಬಹಳ ಒಳ್ಳೆಯದು ಹಾಕೋಣದ್ರಿಂದ. ಆಮೇಲೆ ಬೀಜಕ್ಕೂ ನಿಮಗೆ ಬೆಲೆ ಇದೆ. ಇದರಿಂದ ಏನು ಲಾಭ ಅಂತ ಅನ್ಬೋದು, ಹಸಿರೆಲೆ ಗೊಬ್ಬರನೂ ಆಗುತ್ತೆ. ಜೊತೆ ಬೀಜನೂ ನಿಮಗೆ 150 ರೂಪಾಯಿ 200 ರೂಪಾಯಿ kg ಮಾರ್ಕೆಟಲ್ಲಿ ಬೆಲೆ ಇದೆ. ಹಾಗಾಗಿ ಎರಡಕ್ಕೂ ಅವಕಾಶ ಇದೆ. ಇದನ್ನೇ ಅಷ್ಟು ಹಾಕೋಬೋದು. ಆದ್ರೆ ನಾವೀಗ ಹಣ್ಣಿನ ಗಿಡ ಹಾಕೋದ್ರಿಂದ ನಾವು ಇಲ್ಲಿ ಬುಡದ ಹತ್ರ ಮಾತ್ರ ಹಾಕೊಂಡಿದ್ವಿ. ಮಧ್ಯೆ ಸ್ಪೇಸಿಂಗ್ ಸ್ವಲ್ಪ ಖಾಲಿ ಬಿಟ್ಕೊಂಡಿದ್ವಿ ಈಗ ಹಣ್ಣಿನ ಗಿಡ ಹಾಕ್ಲಿಕ್ಕೆ. ಈಗ ಇಷ್ಟೇ ಸ್ಪೇಸಿಂಗ್ ಬರ್ತಿದ್ಯಲ್ಲ, 2 ತೆಂಗಿನ ಮರದ ಮಧ್ಯೆ ಹಣ್ಣಿನ ಗಿಡ ಹಾಕ್ತಾ ಇದ್ದೀರಾ. ಹೌದು, ಇಲ್ಲಿ ಬಳ್ಳಿನೂ ಕೂಡ ಹಾಕಿದೀರಾ. ಹೌದು. ಈಗ ಡಿಸ್ಟರ್ಬ್ ಆಗಲ್ವಾ ಒಂದು ಗಿಡ? ಏನಿಲ್ಲ, ಅದು ದೂರ ಇದೆಯಲ್ಲ, ತೊಂದರೆ ಇಲ್ಲ. ಈಗ ಇದಕ್ಕೂ ಇನ್ನೊಂದು ಐಡಿಯಾ ಮಾಡಿದೀವಿ. ಈಗ ಹಣ್ಣಿನ ಗಿಡ ಹಾಕಿದ್ಮೇಲೆ ಇಲ್ಲಿ 4 ತೊಗರಿ ಬೀಜ ಉರ್ತಾ ಇದ್ವಿ ಲಾಸ್ಟಿಗೆ. ಹಣ್ಣಿನ ಗಿಡ ಹಾಕಿ ಎಲ್ಲ ಈಗ ಮಣ್ಣೆಲ್ಲ ಹಾಕ್ಮೇಲೆ ಮೇಲೆ ಒಂದು ಸುತ್ತಲೂ ಒಂದು 4-5 ತೊಗರಿ ಬೀಜ ಉರ್ತಾ ಇದ್ವಿ. ಅದ್ರ ಉದ್ದೇಶ ಏನು ಅಂದ್ರೆ ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಈ ಇರೋ ಹಣ್ಣಿನ ಗಿಡನ ಪ್ರೊಟೆಕ್ಟ್ ಮಾಡುತ್ತೆ. ಒಂದು 2-3 ವರ್ಷದ ತನಕ ತೊಗರಿ ಇಟ್ಕೊಂತೀವಿ. ಅದನ್ನ ಹಣ್ಣಿನ ಗಿಡದ ಮೇಲೆ ಹೋದ್ರೆ ಮಾತ್ರ ಚಿವುಡ್ತಾ ಇರ್ತೀವಿ. ಆಮೇಲೆ ಬ್ರಷ್ ಕಟ್ರ್ ನಾವು ಆಪರೇಟ್ ಮಾಡ್ಬೇಕಾದ್ರೆ ಕಳೆ ಮಧ್ಯೆ ಕಾಣಲ್ಲ ಹಣ್ಣಿನ ಗಿಡ. ತೊಗರಿ ಇದ್ರೆ ಆ ತೊಗರಿ ಹತ್ರ ನಮಗೆ ಗಿಡ ಇದೆ ಅಂತ ಒಂದು ಅನುಭವಕ್ಕೆ ಬರುತ್ತೆ. ಹಂಗಾಗಿ ಸ್ವಲ್ಪ ದೂರದಲ್ಲಿ ನಾವು ಬ್ರಷ್ ಕಟ್ರ್ ಆಪರೇಟ್ ಮಾಡ್ಬೋದು. ಹಣ್ಣಿನ ಗಿಡ ಡ್ಯಾಮೇಜ್ ಆಗಲ್ಲ. ಆಮೇಲೆ ನಿರಂತರವಾಗಿ ಅದು ಸೊಪ್ಪು ಎಲೆ ಉದುರ್ಸೋದ್ರಿಂದ ಹಣ್ಣಿನ ಗಿಡಕ್ಕೂ ನಿರಂತರವಾಗಿ ಗೊಬ್ಬರ ಸಿಗಕ್ಕೆ ಅವಕಾಶ ಇದೆ. ನೆರಳಾಗಲ್ವಾ ತೆಂಗಿನ ಮರದ್ದು ಗಿಡಗಳಿಗೆ? ಈಗ ತೆಂಗು ನಮ್ಮ ಮೇನ್ ಕ್ರಾಪು. ಅದು ನಮಗೆ ಚೆನ್ನಾಗಿ ಬಿಸಿಲಿದೆ, ಮೇಲೆ ಹೋಗ್ಬಿಟ್ಟಿದೆ ಆಲ್ರೆಡಿ. 50 ವರ್ಷದ ಹಳೆ ತೋಟ ಇದು. ಈ ಕೆಳಗಡೆ ಈಗ ಇವೆಷ್ಟು ಬಂದ್ರು ನಮಗೆ ಲಾಭನೇ. ಈಗೇನು ನಮ್ಗೇನು ಈಗ ಅದೇನು ಇಷ್ಟೇ ಬರ್ಬೇಕು 100% ಏನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. 70% 80% ಬಂದ್ರು ನಮಗೆ ಏನು ಅನುಕೂಲನೇ, ಅದರಿಂದ ಏನು ಸಮಸ್ಯೆ ಏನಿಲ್ಲ. ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಇಷ್ಟ ಹಣ್ಣಿನ ಗಿಡಗಳೆಲ್ಲ ಹಾಕಿ? ಹಣ್ಣಿನ ಗಿಡ ಮಾರ್ಕೆಟಿಂಗ್ ಈಗ ರುಚಿ, ಈಗ ಸಹಜವಾಗಿ ಬೆಳೆಯೋದ್ರಿಂದ ಫ್ರೂಟ್ಸ್ ಬೇಡ ಅಂತ ಹೇಳಿದ್ರಿ, ಅದಕ್ಕೆ ಕಷ್ಟ ಆಗತ್ತೆ ನಮಗ್ ಮಾರ್ಕೆಟಿಂಗ್ ಅಂತ. ಹೌದು. ಈಗ ಈ ತರ ಹಣ್ಣಿನ ಗಿಡಗಳನ್ನ ನೀವು ಹಾಕೊಳ್ಳೋದ್ರಿಂದ ಈ ಮಾರ್ಕೆಟಿಂಗ್ ಹೇಗಿದೆ ನಿಮ್ಗೆ? ಈಗ ನಮ್ಮ ಊರಲ್ಲಿ ಏನ್ ಸಿಗ್ತಾವ ಹಣ್ಣು ಅವನ್ನೇ ನಾವು ಬೆಳಿತಾ ಇರೋದು. ನಮ್ಮ ಊರೇ ನಮಗೆ ಮಾರ್ಕೆಟ್, ಇಲ್ಲ ನಮ್ಮ ಹತ್ರದಲ್ಲಿರೋ ದೊಡ್ಡ ಊರೇ ನಮ್ಮ ಮಾರ್ಕೆಟ್. ಆಮೇಲೆ ಒಳ್ಳೆ ರುಚಿಯಾದ ಹಣ್ಣು ಕೊಟ್ರೆ ಎಲ್ಲಿದ್ರು ಹುಡ್ಕೊಂಬರ್ತಾರೆ. ನಮ್ಮ ಮಾವಿನ ಹಣ್ಣು ಆಲ್ರೆಡಿ ನಾವು ಬೇಸಿಗೆಯಲ್ಲಿ ಮಾರ್ತೀವಿ. ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಅದ್ರ ಜೊತೆ ಇವನ್ನೆಲ್ಲ ನಾವು ಸಹಜವಾಗಿ ಬಹಳ ರುಚಿಯಾಗಿರೋ ಸೆಲೆಕ್ಟೆಡ್ ವೆರೈಟೀಸ್ ಮಾತ್ರ ಹಾಕ್ತಾ ಇದ್ವಿ. ಯಾವ್ದಾವ್ದೋ ಆಗ್ತಾ ಇಲ್ಲ. ನಾನು ಯಾವಾಗ್ಲೂ ನರ್ಸರಿಯಲ್ಲಿ ನಾವು ವಿಚಾರಿಸೋದು ಯಾವ್ದು ರುಚಿ ಇದೆ ಹಣ್ಣು ಅಂತ, ಯಾವ್ದು ನೋಡಕ್ ಚೆನ್ನಾಗಿದೆ ಅನ್ನೋದು ಆಗ್ತಾ ಇಲ್ಲ. ರುಚಿ ಯಾವ್ದು ಚೆನ್ನಾಗಿದೆ ಅದ್ರ ಮೇಲೆ ನಮ್ದು ವರ್ಕೌಟ್ ಮಾಡಿ ಹಣ್ಣಿನ ಗಿಡಗಳು ಇವನ್ನೆಲ್ಲ ನಾವು ಸೆಲೆಕ್ಟ್ ಮಾಡಿರೋದು. ಈಗ ಸಪೋಟದಲ್ಲೇ ತಗೊಳ್ರಿ, ಕ್ರಿಕೆಟ್ ಬಾಲ್ ಅಂತ ಬರುತ್ತೆ, ದುಂಡುಗಿರುತ್ತೆ ದೊಡ್ಡಗಿರುತ್ತೆ. ಅದು ನೋಡಕ್ ಚೆನ್ನಾಗಿದೆ. ಆದ್ರೆ ಕಾಲಪತಿ ಅಂತ ಇನ್ನೊಂದು ಬರುತ್ತೆ ವೆರೈಟಿ, ಉದ್ದ ಬರುತ್ತೆ. ಅದು ಭಾಳ ಸ್ವೀಟು, ಭಾಳ ಒಳ್ಳೆ ಹಣ್ಣು. ಆದ್ರೆ ಮಾರ್ಕೆಟಲ್ಲಿ ಓಡೋದು ಯಾವುದು ಕ್ರಿಕೆಟ್ ಬಾಲ್. ಹಂಗಾಗಿ ನಾವು ಚೂಸ್ ಮಾಡೋದು ಕಾಲಪತಿ. ನಮ್ದು ರುಚಿ ಇರಬೇಕು ಅಂತ ಫಸ್ಟ್ ಪ್ರಯಾರಿಟಿ. ಅದೇ ರೀತಿ ಇನ್ನೊಂದು ಯಾವ್ದು ಹೇಳ್ಬೋದು ಪೇರ್ಲೆದಲ್ಲಿ ಈಗ ತೈವಾನ್ ಪಿಂಕು, ತೈವಾನ್ ವೆರೈಟಿ ಅಂತ ಬರ್ತಾವೆ. ಇಷ್ಟಿಷ್ಟು ದಪ್ಪ ಬರ್ತಾವ ಹಣ್ಣು. ಅವು ನೋಡ್ಬೋದು ನೀವು ಮಾರ್ಕೆಟಲ್ಲಿ ಸಿಗ್ತಾವ. ನೋಡಿದ್ರೆ ಇಷ್ಟಿಷ್ಟು ದಪ್ಪ ಇರ್ತಾವೆ. ಅದ್ರ ಬದಲು ಅಲಹಾಬಾದ್ ಸಫೇದ್ ಅಂತ ಒಂದಿದೆ ಲೋಕಲ್ ವೆರೈಟಿ, ಅದು ಬರುತ್ತೆ. ನಮ್ಮ ಜವಾರಿನೂ ಸಿಗ್ತವೆ ಲೋಕಲ್ ಆಗಿ ಇಲ್ಲೇ ಬೆಳೆ ಅಂತವು.
ಈ ತರದ ರುಚಿ ಇರುತ್ತೆ ಸ್ವಲ್ಪ. ಆಮೇಲೆ ಅಲಹಾಬಾದ್ ಸಫೇದ್ ಸ್ವಲ್ಪ ಟೇಸ್ಟಿ ಇದೆ ಹಣ್ಣು. ಹಾಗಾಗಿ ಈ ತರದ್ರಲ್ಲೇ ಯಾವ್ದು ನಮಗೆ ಶೂಟ್ ಆಗೋಂಥದ್ದು, ಆಮೇಲೆ ನಮ್ಮ ವಾತಾವರಣಕ್ಕೆ ಅನುಕೂಲ ಆಗೋಂಥದ್ದು, ಮತ್ತು ರುಚಿನೇ ನಾವು ಬಹಳ ಪ್ರಿಫರೆನ್ಸ್ ಕೊಟ್ಬಿಟ್ಟು. ಫಸ್ಟ್ ರುಚಿ, ಮೇನ್ ರುಚಿಗೆ ಇದ್ರೆ ಹುಡ್ಕೊಂಬರ್ತಾರೆ ಎಲ್ಲರೂ. ನಮಗೂ ಅಷ್ಟೇ, ನಮಗೆ ಆಗಿ ಗೊತ್ತಲ್ಲ ನಮ್ಗೆ ಯಾವ ಹಣ್ಣು ರುಚಿ ಇದೆ ಅಂತ, ಅದನ್ನೇ ನಾವು ತಿನ್ನೋದು ಜಾಸ್ತಿ. ರುಚಿ ಇಲ್ಲ ಆದ್ಮೇಲೆ ಮತ್ತೆ ಅದು ಮಾರ್ಕೆಟಲ್ಲೂ ನಿಮಗೆ ಓವರ್ ಎ ಪೀರಿಯಡ್ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ರುಚಿ ಇರೋಂಥವು, ಆಮೇಲೆ ನಮ್ಮಲ್ಲಿ ಏನು ಮಾರ್ಕೆಟಿಂಗ್ ಸುಲಭವಾಗಿ ಮಾಡ್ಬೋದು ಅವನ್ನು. ಈಗ ನಾನೇನಾದ್ರು ತಿಂದು ನನಗೆ ಚೆನ್ನಾಗಿದೆ ಅಂತ ಅನಿಸ್ಬೇಕು, ಅದನ್ನ ನಾನು ಇನ್ನೊಬ್ರಿಗೆ ಹೇಳ್ಬೋದು. ಯಾವ್ದಾದ್ರು ಎಕ್ಸಾಟಿಕ್ ಫ್ರೂಟ್ಸ್ ಹಾಕೋಬೋದು, ಅದನ್ನೆಲ್ಲ ಎಷ್ಟು ಜನ ತಿಂದು ಎಕ್ಸ್ಪೀರಿಯನ್ಸ್ ಮಾಡಿ ಚೆನ್ನಾಗಿದೆ ಅಂತ ರೆಕಮೆಂಡ್ ಮಾಡೋಕೆ ಅವಕಾಶ ಆಗಿದೆ ಅಂತ. ಇದೆ ನಮ್ದು ಇನ್ನೊಂದು ತೋಟದಲ್ಲಿ ಎಲ್ಲಾ ತರದ ಎಕ್ಸಾಟಿಕ್ ಫ್ರೂಟ್ಸ್ ಇದೆ. ಹಾಗಾಗಿ ಈ ತೋಟದಲ್ಲಿ ಅದನ್ನೆಲ್ಲ ಕಡಿಮೆ ಮಾಡ್ಬಿಟ್ಟು ಬರೀ ಕಮರ್ಷಿಯಲ್ ಆಗಿ ಯಾವ್ದು ಸಕ್ಸಸ್ ಇದೆ, ನಮಗೂ ಏನು ತಿನ್ನಕ್ ಇಷ್ಟ, ಅವನೇ ಮತ್ತೆ ಅದನ್ನೇ ಮಲ್ಟಿಪ್ಲೈ ಮಾಡಿದೀವಿ. ಕೊನೆದಾಗಿ ಏನ್ ಹೇಳ್ತೀರಾ? ನೋಡ್ರಿ, ಯಾರ್ದಾರ ತೆಂಗಿನ ಗಿಡಗಳು ಇದ್ರೆ ತೆಂಗಿನ ಮಧ್ಯೆ ಹಿಂಗ್ ಸುಲಭ ಎಲ್ಲಾ ತರದ ಹಣ್ಣಿನ ಗಿಡ ಹಾಕೋಬಹುದು. ನಾವು ಮಾವೊಂದು ಆಗ್ತಾ ಇಲ್ಲ, ಆಲ್ರೆಡಿ ಮಾವು ನಮ್ದು ಬೇರೆ ಇದೆ. ಹಾಗಾಗಿ ಸುಲಭವಾಗಿ ಹಣ್ಣಿನ ಗಿಡ ಬೆಳ್ಕೊಳ್ರಿ. ಕಳೆ ಬದಲು ನಿಮಗೆ ಹಣ್ಣು ಬರುತ್ತೆ. ಅದೇ ನಿಮಗೆ ಸೊಪ್ಪು ಎಲ್ಲ ಬಿದ್ದು ನಿಮಗೆ ತೆಂಗಿನ ಮರಕ್ಕೆ ಅದೇ ಗೊಬ್ಬರ ಆಗುತ್ತೆ. ಈಗ ಇಷ್ಟೇ ಜಾಗದಲ್ಲಿ ಬಹಳಷ್ಟು ನಿಮಗೆ ಆದಾಯ ಸಿಗುತ್ತೆ. ಆಮೇಲೆ ನಿಮಗೆ ಕೆಲಸನೂ ಕಡಿಮೆ ಆಗುತ್ತೆ ಹಂತವಾಗಿ. ಇಲ್ಲ ಆದ ಕಳೆ ಎಲ್ಲ ನಿಧಾನಕ್ಕೆ ಹಂತ ಕಡಿಮೆ ಆಗುತ್ತೆ. ನೀವೇನೋ ಭಾಳ ಹಣ್ಣಿನ ಗಿಡ ಹಾಕಿದ್ವಿ, ಭಾಳ ಕೆಲಸ ಅಂತ ಏನಿಲ್ಲ. ನೀರೊಂದು ಹೋಗ್ತಾ ಇದೆ ಅಂತ ನೋಡಿದ್ರೆ ಸಾಕು ಅಷ್ಟೇ. ಅದು 1 ವರ್ಷ 2 ವರ್ಷ ಎಲ್ಲ ಹಣ್ಣಿನ ಗಿಡ ದೊಡ್ಡ ಹೋದ್ಮೇಲೆ ಆ ಕೆಲಸನೂ ಇರಲ್ಲ. ನೀರು ಚೆಕ್ ಮಾಡೋದು ಬೇಕಾಗಿಲ್ಲ. ಇವ್ಯಾವು ನೀರು ಕೇಳೋಂಥ ಗಿಡಗಳೇ ಅಲ್ಲ ಇವು. ಸಪೋಟ, ಪೇರ್ಲೆ, ಹಲಸು ಇವೆಲ್ಲ ಮಳೆ ನೀರಿಗೆ ಬೆಳಿತವೆ. ಆಮೇಲೆ ಏನು ಆರೈಕೆನೂ ಬೇಡ, ಭಾಳ ಸುಲಭವಾಗಿ ಬೆಳೆಯೋಂಥ ಅವಕಾಶ ಇದೆ. ಅದೇ ಹಂಗಾಗಿ ಎಲ್ಲರೂ ಈ ಥರದ ಹಣ್ಣಿನ ಗಿಡಗಳನ್ನ ನೀವು ತೆಂಗಿನ ತೋಟದಲ್ಲಿ ಸುಲಭವಾಗಿ ಹಾಕೊಳ್ರಿ. ಏನಾದ್ರು ಪ್ರಶ್ನೆ, ಏನಾದ್ರು ಅನುಮಾನ ಇದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ದು ಮುಂದಿನ ವಿಡಿಯೋ ನಮ್ದು ಅಡಿಕೆ ತೋಟದಲ್ಲಿ ಕಾಫಿ ಹಾಕಿದ್ದೀವಿ, ಆಮೇಲೆ ಕಾಳ್ಮೆಣ್ಸ್ ಇದೆ, ಅದ್ರದ್ದು ವಿಡಿಯೋಗಳು ಬರ್ತಾವೆ ಮುಂದೆ. ನಮ್ಮದು ಚಾನಲ್ ಅಪ್ಡೇಟ್ಸ್ ನೋಡ್ತಾ ಇರಿ. ಧನ್ಯವಾದ.